ಒಂದ್ ಕಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ, ಮತ್ತೊಂದ್ ಕಡೆ ಕೇಂದ್ರದಿಂದ ಏನಾದರೂ ಪರಿಹಾರ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ಇಟ್ಕೊಳ್ಳಲಾಗ್ತಾ ಇದೆ. ಇವತ್ತು 11 ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ. ಹೀಗಾಗಿ ಒಂದ್ ಕಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆಯಲ್ಲ, ಅದಕ್ಕೆ ಬರ ಪರಿಹಾರ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆ ದಟ್ಟವಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ಲಿಕ್ಕಿದ್ದಾರೆ. ಬರ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರಕ್ಕೆ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನ ಸಲ್ಲಿಸಲಿಕ್ಕಿದ್ದಾರೆ. 236 ತಾಲೂಕಿನ ಪೈಕಿ 223 ತಾಲೂಕಿನಲ್ಲಿ ಬರ ತಾಂಡವವಾಡ್ತಾ ಇದೆ. ಬರಗಾಲದಿಂದಾಗಿ 22,770 ಕೋಟಿ ಮೊತ್ತದ ಬೆಳೆ ನಷ್ಟವಾಗಿದೆ. ಕೇಂದ್ರದಿಂದ 17,901 ಕೋಟಿ ಪರಿಹಾರಕ್ಕೆ ಮನವಿಯಾಗಿತ್ತು. ಆ ಹಣವನ್ನ ಬಿಡುಗಡೆ ಮಾಡುವಂತೆ ಸಿಎಂ ಸಿದ್ದರಾಮಯ್ಯನವರು ಮನವಿ ಮಾಡಿಕೊಳ್ಳಲಿದ್ದಾರೆ. ಜೊತೆಗೆ ನರೇಗಾ ಅಡಿ ಮಾನವ ಕೆಲಸದ ದಿನ ಹೆಚ್ಚಳಕ್ಕೂ ಕೂಡ ಮನವಿ ನೀಡೋ ಸಾಧ್ಯತೆ ಇದೆ. NDRF ನಿಯಮ ಪರಿಷ್ಕರಣೆ ಮಾಡುವಂತೆ ಮನವಿಯನ್ನ ಕೊಡುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣಿಸುತ್ತೆ. ಹೀಗಾಗಿ ಭರಪೂರ ಅನುದಾನ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಒಂದ್ ಕಡೆ ರಾಜ್ಯದಲ್ಲಿ ಬರ ತಾಂಡವ ಯಾವ ರೀತಿ ಆಡ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಇವತ್ತು 11 ಗಂಟೆಗೆ ಪ್ರಧಾನಿ ಮೋದಿ ಅವರನ್ನ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಆಗ್ಲಿಕ್ಕಿದ್ದಾರೆ. ಬರ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರಕ್ಕೂ ಕೂಡ ಪ್ರಧಾನಿ ಮೋದಿ ಅವರ ಬಳಿ ಸಿಎಂ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಜಯ್, ಒಂದ್ ಕಡೆ ರಾಜ್ಯದಲ್ಲಿ ಬರ ತಾಂಡವವಾಡ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಪ್ರಧಾನಿ ಮೋದಿ ಅವರನ್ನ 11 ಗಂಟೆಗೆ ಭೇಟಿ ಆಗ್ಲಿಕ್ಕಿದ್ದಾರೆ. ಹೀಗಾಗಿ ಕೇಂದ್ರದಿಂದ ನಿರೀಕ್ಷಿಸಬಹುದಾ ಬರ ಪರಿಹಾರದ ಭರವಸೆಯನ್ನ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರ ವಹಿಸಿಕೊಂಡ ಬಳಿಕ ಮೊದಲ ಬಾರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾ ಇರುವಂತದ್ದು. ಬರಗಾಲ ಹಿನ್ನೆಲೆಯಲ್ಲಿ ಮೋದಿ ಅವರ ಭೇಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬಾರಿ ಸಮಯ ಕೇಳಿದ್ರು ಕೊಟ್ಟಿಲ್ಲ ಅನ್ನೋ ಒಂದು ಆರೋಪವನ್ನ ಸಿದ್ದರಾಮಯ್ಯ ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈಗ ಇಂದು ಆ ಭೇಟಿ ಫಿಕ್ಸ್ ಆಗಿರುವಂತದ್ದು. 11 ಗಂಟೆಗೆ ದೆಹಲಿಯಲ್ಲಿ ಭೇಟಿ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಸಾಕಷ್ಟು ಮನವಿಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ಬಳಿ ಪ್ರಸ್ತಾಪ ಮಾಡಕ್ಕೆ ಈಗಾಗಲೇ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಅದ್ರಲ್ಲಿ ಬಹಳ ಪ್ರಮುಖವಾಗಿ ಬರಗಾಲ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕೇಂದ್ರಕ್ಕೆ ಮನವಿ ಕೇಂದ್ರ ತಂಡ ಬಂದು ಪರಿಶೀಲನೆ ಮಾಡಿ ಹೋಗಿರುವಂತದ್ದು. ಕೇಂದ್ರಕ್ಕೆ ಕೂಡ ಈಗಾಗಲೇ ವರದಿ ಕೊಟ್ಟಿರುವಂತದ್ದು. ಅದೇ ಬರಗಾಲ ಸಂಬಂಧಪಟ್ಟಂತೆ ವಿಶೇಷ ನೆರವನ್ನ ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರು ಮನವಿ ಮಾಡ್ಕೊಂಡು ಸುಮಾರು 17,000 ಕೋಟಿಯಷ್ಟು ಬರ ಪರಿಹಾರ ಕೊಡ್ಬೇಕು ಅಂತ ಕೇಂದ್ರಕ್ಕೆ ಮನವಿ ಮಾಡಿರುವಂತದ್ದು. ಇದು ಸಂಬಂಧಪಟ್ಟಂತೆ ಕೂಡ ಈಗ ಆ ಹಣ ಬಿಡುಗಡೆ ಮಾಡಕ್ಕೆ ಮನವಿ ಮಾಡುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಕೇಂದ್ರದ ನಿಯಮಾವಳಿಗಳನ್ನ ಅಂದ್ರೆ ಬರಗಾಲ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಒಂದಷ್ಟು ತೊಂದರೆ ಆಗಿರುವಂತ ಆ ಗೈಡ್ಲೈನ್ಸ್ ಅನ್ನ ಬದಲಾವಣೆ ಮಾಡಬೇಕು ಅಂತ ಮನವಿ ಮಾಡುದು. ಅದರ ಜೊತೆಗೆ ಕೇಂದ್ರದಿಂದ ಬರುವಂತಹ ಒಂದಷ್ಟು ಯೋಜನೆಗಳಿಗೆ ಹಣ ಬಿಡುಗಡೆ ಸಂಬಂಧಪಟ್ಟಂತೆ ಕೂಡ ವಿಶೇಷವಾಗಿ ಮನವಿ ಮಾಡುವಂತದ್ದು. ಮತ್ತು ಬಹಳ ಪ್ರಮುಖವಾಗಿ ಅಕ್ಕಿ ಖರೀದಿ ಸಂಬಂಧಪಟ್ಟಂತೆ ಕೇಂದ್ರದಿಂದ ಕೂಡ ನೆರವನ್ನು ಕೊಡುವಂತದ್ದು. ಇವೆಲ್ಲವೂ ಕೂಡ ಒಂದಷ್ಟು ಮನವಿಯನ್ನ ಮಾಡೋದಕ್ಕೆ ಈಗಾಗಲೇ ಕೂಡ ತಯಾರಿ ನಡೆಸಿಕೊಂಡು ಅದರಲ್ಲೂ ಬರ ಪರಿಹಾರ ಸಂಬಂಧಪಟ್ಟಂತೆ ಹಣ ಬಿಡುಗಡೆಗೆ ವಿಶೇಷ ಮನವಿಗೆ ಸಿದ್ಧಪಡಿಸಿಕೊಂಡಿರುವಂತದ್ದು. ಈಗಾಗಲೇ ಸುಮಾರು 34-35 ಕೋಟಿ ರಾಜ್ಯದಲ್ಲಿ ಬರಗಾಲ ಹಿನ್ನೆಲೆಯಲ್ಲಿ ಹಾನಿಯಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಸವಿವರವಾಗಿ ವಿವರ ಸಲ್ಲಿಸುವಂತದ್ದು. ಮತ್ತು ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಭೇಟಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಪ್ರತಿಪಕ್ಷಗಳ ವಿರುದ್ಧ ಆರೋಪವನ್ನ ಮಾಡ್ತದ್ದು. ನರೇಂದ್ರ ಮೋದಿ ಅವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಈಗ ಭೇಟಿಗೆ ಅವಕಾಶ ಕೊಟ್ಟಿರುವಂತದ್ದು. ಭೇಟಿಯ ಬಳಿಕ 11 ಗಂಟೆಗೆ ಭೇಟಿ ಆಗುತ್ತೆ. ಸುಮಾರು ಒಂದು 15-20 ನಿಮಿಷಗಳ ಕಾಲ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಭೇಟಿಯ ಬಳಿಕ ಏನೆಲ್ಲ ಮನವಿ ಮಾಡಿದ್ದಾರೆ, ಎಷ್ಟು ಹಣ ಬಿಡುಗಡೆ ಮನವಿ ಮಾಡಿದ್ದಾರೆ ಅನ್ನೋದು ಕೂಡ 11 ಗಂಟೆಯ ಭೇಟಿಯ ಬಳಿಕ ಸ್ಪಷ್ಟ ಚಿತ್ರಣ ಸಿಗಲಿದೆ. ಶರತ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.